ಒಂದು ಭಾಷೆಯ ಬೆಳವಣಿಗೆಗೆ ಸಿನಿಮಾನು ಪೂರಕವಾಗಿರ್ಬೇಕು. ಒಂದು ಉತ್ತಮ ಸಿನಿಮಾದಿಂದ ಭಾಷೆಯ ಬೆಳವಣಿಗೆ ಸಾಧ್ಯ. ಹಾಗಂತ ಪ್ರತಿ ಸಿನಿಮಾನು ಈ ಕೆಲಸ ಮಾಡ್ತಿಲ್ಲ. ಬೆರಳೆಣಿಕೆಯ ಸಿನಿಮಾಗಳಷ್ಟೇ ತನ್ನ ಗಡಿಯನ್ನು ದಾಟಿ ಪ್ರಪಂಚದಾದ್ಯಂತ ಅಬ್ಬರಿಸಿ ಬೊಬ್ಬೆರೆದು ತಾನು ಗೆಲ್ಲುವುದಲ್ಲದೆ ತನ್ನ ಭಾಷೆಯ ಕಂಪನ್ನು ಎಲ್ಲೆಡೆ ಪಸರಿಸುತ್ತೆ. ಈ ಸಾಲಿನಲ್ಲಿ ಗಿರ್ಗಿಟ್ ಕೂಡ ಒಂದು. ಆರಂಭದಿಂದಲೇ ಸಖತ್ತು ಸದ್ದು ಮಾಡಿದ್ದ ಗಿರ್ಗಿಟ್ ತುಳುನಾಡು ಹಾಗೆ ಗಲ್ಫ್ ರಾಷ್ಟ್ರಗಳಲ್ಲಿ ಏಕಕಾಲಕ್ಕೆ ತೆರೆ ಕಂಡಿತ್ತು. ಆ ಬಳಿಕ ಮಲೆನಾಡು, ಬೆಂಗಳೂರು, ಮೈಸೂರು, ಗೋವಾ, ಮುಂಬೈ, ಕುವೈಟ್, ಇಸ್ರೇಲ್ ಹೀಗೆ ದೇಶ ವಿದೇಶಗಳಲ್ಲೂ ತೆರೆಕಂಡು ಭರ್ಜರಿ ಪ್ರದರ್ಶನ ಕಂಡಿತ್ತು. ಇದೀಗ ಅಮೆರಿಕಾದಲ್ಲೂ ಗಿರ್ಗಿಟ್ ತಿರುಗಲು ರೆಡಿಯಾಗ್ತಾ ಇದೆ. ಅಮೆರಿಕಾದ ಸ್ಯಾನ್ ಜೋಸ್ನ ಸೇರಾ ಥಿಯೇಟರ್ನಲ್ಲಿ ಅಕ್ಟೋಬರ್ 12ರಂದು ಮಧ್ಯಾಹ್ನ 2 ಗಂಟೆಗೆ ಗಿರ್ಗಿಟ್ ತೆರೆ ಕಂಡ್ರೆ, ಲಾಸ್ ಏಂಜಲೀಸ್ನ ಹಾರ್ಕಿನ್ಸ್ ಥಿಯೇಟರ್ನಲ್ಲಿ ಅಕ್ಟೋಬರ್ 13ರಂದು ಮಧ್ಯಾಹ್ನ 2 ಗಂಟೆಗೆ ಗಿರ್ಗಿಟ್ ತೆರೆಗೆ ಅಪ್ಪಳಿಸಲಿದೆ. ಈ ಮೂಲಕ ಅಮೆರಿಕಾದಲ್ಲಿ ತೆರೆ ಕಂಡ ಮೊಟ್ಟ ಮೊದಲ ತುಳು ಚಿತ್ರ ಅನ್ನೋ ಹೆಗ್ಗಳಿಕೆಗೆ ಗಿರ್ಗಿಟ್ ಪಾತ್ರವಾಗಲಿದೆ. ದಿನದಿಂದ ದಿನಕ್ಕೆ ತನ್ನ ಮಾರುಕಟ್ಟೆಯನ್ನು ವಿಸ್ತಾರ ಮಾಡ್ತಿರೋ ಕೋಸ್ಟಲ್ ವುಡ್ನ ಹೆಮ್ಮೆಯ ಗಿರ್ಗಿಟ್ ಹಾಲಿವುಡ್ ಅಂಗಳದಲ್ಲಿ ಯಾವ ರೀತಿ ಕಮಲ್ ಮಾಡುತ್ತೆ ಎಂದು ಕಾದು ನೋಡಬೇಕು. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.